ನಾನು ಕೊಪ್ಪಳದಲ್ಲಿ ಓಪನಾಗಿ ಅಶೋಕ್ ಅವ್ರಿಗೆ ವಿಜೇಂದ್ರ ಅವ್ರಿಗೆ ಓಪನಾಗಿ ಸವಾಲಾಗಿದೆ. ನಾನು ನಿಮ್ಮ ಅವಧಿಯಲ್ಲಿ ಏನಾರ ಸ್ಲಮ್ ಬೋರ್ಡಲ್ಲಿ ಒಂದು ಮನೆ ಏನಾರ ಕೊಟ್ಟಿದ್ರೆ ನೀವು ರಾಜಕೀಯದಿಂದ ನಿರ್ವೃತ್ತಿ ತೊಗೊಳ್ತೀನಿ, ಇವತ್ತೇ ಸಾಯಂಕಾಲ ರಾಜ್ಪಾಲರಿಗೆ ಸಾಬೀತುಪಟ್ಟರೆ ರಾಜ್ಪಾಲರಿಗೆ ಹೋಗಿ ರಾಜೀನಾಮೆ ಕೊಡ್ತೀನಿ ಅಂತ 6ನೇ ತಾರೀಕು. ಇವತ್ತು ಎಷ್ಟನೇ ತಾರೀಕು? ಎಷ್ಟನೇ ತಾರೀಕು? 12ರಲ್ಲಿ ಎಷ್ಟು ದಿನ ಆಯಿತು? ಒಂದು ವಾರ ಆಯಿತು, ಸುದ್ದಿನೇ ಇಲ್ಲ. ಓಪನಾಗಿ ಸವಾಲು ಹಾಕಿದ್ದೀನಿ ನಾನು. ಆ ಕಾರಣಕ್ಕೆ ಈಗ ಅದೇ ಕಾರಿಗೆ ನಾನು ಭಾಳಷ್ಟು ನೀವು ನೋಡಿರ್ಬೋದು, ಅಸೆಂಬ್ಲಿ ನಡೆಯುವಾಗ ಸದನದಲ್ಲೇ ನನ್ನ ಮನೆಯ ವಿರೋಧ ಪಕ್ಷದ ಮುಖಂಡರುಗಳಿಗೆ ಕೇಳಿಕೊಂಡೆ, ನನ್ನ ನಾಯಕರಿಗೆ, ಸರ್ ದಯಮಾಡಿ ನಿಮ್ಮದೇ ಕೇಂದ್ರದ ಸರ್ಕಾರ ಇದೆ, ದಯಮಾಡಿ ಗಮನಕ್ಕೆ ತಂದುಬಿಟ್ಟು ಈ ಬಡವ್ರ ಮನೆಗೆ GST ಹಾಕೋದು ಬೇಡ, ಈ ಬಡವ್ರ ಮನೆಗೆ GST 1,30,000 ರೂಪಾಯಿ GST ಹಾಕ್ತಾರೆ, ಬಡವ್ರ ಮನೆಗೆ ಹಾಕೋದು ಬೇಡ ಅಂತ ಮಾಡಿ ಬಡವ್ರ ಬಗ್ಗೆ ಕಾಳಜಿ ಇಲ್ಲ ಅವ್ರಿಗೆ, ಬಡವ್ರ ಬಗ್ಗೆ ಕಾಳಜಿ ಇಲ್ಲ ಆಯಿತು. ಸಚಿವ ಸಂಪುಟ ವಿಸ್ತರಣೆ ಏನು ಕ್ರಾಂತಿನೇ ಇಲ್ಲ, ಏನೇನೂ ಇಲ್ಲ. ನಿಮ್ಮ ಮಾಧ್ಯಮದವ್ರು ಸೃಷ್ಟಿ ಮಾಡ್ಕೊಂಡಿದ್ದಾರೆ, ಆ ಥರ ಏನೇನೂ ಇಲ್ಲ. ಈಗ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ, 5 ವರ್ಷ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿದ್ದಾರೆ. ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಅದು ಮಾಡಬೇಕಂತ ಇದೆ. ಅದು ತೀರ್ಮಾನ ಮಾಡಬೇಕಾಗಿರೋದು ಯಾರು? ಹೈಕಮಾಂಡ್ ಮಾಡಬೇಕಾಗಿರೋದು. ಏನೋ ನವಂಬರಲ್ಲಿ ಮಾಡ್ತಾರಂತ ಸುದ್ದಿ ಇದೆ. ವಿಸ್ತರಣೆ ಪುನರ್ರಚನೆ ಸರ್, ರೀಶಫಲ್ ಮಾಡ್ತಾರೆ. ಸ್ವಲ್ಪ ಜನಕ್ಕೆ ಹೊಸ ಮುಖ ತೊಗೊಳ್ಬೇಕಂತ ತೀರ್ಮಾನ ತೊಗೊಳ್ತಾರಂತ ಒಂದು ಸುದ್ದಿ ಇದೆ. ಅದು ಹೈಕಮಾಂಡ್ ಸಹಜ, ಅದು ಎಲ್ಲರಿಗೂ ಆಸೆ ಇರ್ತದೆ. ಎಲ್ಲ 3 ಬಾರಿ ನಿಮಗೆಲ್ಲ ಗೊತ್ತಿದ್ದಂಗೆ 140 ಜನರಲ್ಲಿ ಒಂದು ಅರ್ಧಕ್ಕಿಂತ ಜಾಸ್ತಿ 3 ಬಾರಿ 4 ಬಾರಿ ಗೆದ್ದವರು MLAಗಳಿದ್ದಾರೆ. ಅವ್ರಿಗೂ ಒಂದು ಆಸೆ ಇರ್ತದೆ, ನಮಗೂ ಒಂದು ಅವಕಾಶ ಸಿಗಬೇಕು, ನಾವು ಒಂದು ಮಂತ್ರಿ ಆಗಬೇಕಂತ ಎಲ್ಲರಿಗೂ ಆಸೆ ಇರ್ತದೆ. ಏನೇನು ನಮ್ಮಲ್ಲಿ ಏನೇನು ಜಗಳ ಇಲ್ಲ. ಜಗಳ ಇರೋದು BJPದಲ್ಲಿ 3 ಗುಂಪಿಲ್ಲ, ಈಗ 5 ಗುಂಪಾಗಿದೆ ಅಂತ ಕೇಳಿಬಂದೆ ನಾನು. 5 ಗುಂಪಂತೆ. ಅದೇ ತಮಗೆಲ್ಲ ಗೊತ್ತಿದೆ, ಅವ್ರಿಗೆ ಕೇಳಿ BJP ಅವ್ರಿಗೆ. ಅವ್ರು ಡೀಟೇಲ್ ಆಗಿ ಹೇಳ್ತಾರೆ ನನಗಿಂತ ಹೆಚ್ಚಾಗಿ ಅವ್ರು ಡೀಟೇಲ್ ಆಗಿ ಕೇಳಿದ್ರೆ ಅವ್ರು ಹೇಳ್ತಾರೆ, BJP ಅವ್ರು ಹೇಳ್ತಾರೆ 5 ಗುಂಪಾಗಿದೆ. ಅವರೇ ಮೊದಲೇ ಸರಿಪಡಿಸ್ಕೊಳ್ಳೋಕೆ ಹೇಳಿ. ಎಲ್ಲರಿಗೂ ಸಹಜ, ಎಲ್ಲರಿಗೂ ಆಸೆ ಇದ್ದೇ ಇರ್ತದೆ. ಎಲ್ಲರಿಗೂ ಆಸೆ ಅದು ಮುಖ್ಯಮಂತ್ರಿ ಆಗ್ಬೇಕಂತ ಎಲ್ಲರಿಗೂ ಆಸೆ ಇರ್ತದೆ. ತಾವು ಮಾಡ್ತೀನಿ ಅಂದ್ರೆ ತಮ್ಗೆ ಆಸೆ ಇರಲ್ವಾ? ತಾವು ಆಗ್ತೀನಿ ಅಂದರೆ ತಮ್ಗೆ ಆಸೆ ಇರಲ್ಲ. ಅಂದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ನಮ್ಮ ಅಭಿಪ್ರಾಯನ ಹೇಳ್ಬೋದು. ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್. ಈಗ ಎಲ್ಲರಿಗೂ ಆಸೆ ಇರ್ತದೆ. ಮುಖ್ಯಮಂತ್ರಿ ಯಾರಿಗೂ ಆಸೆ ಇರಲ್ವಾ? ಎಲ್ಲರಿಗೂ ಆಸೆ ಇರ್ತದೆ. ಅಂದರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಹೈಕಮಾಂಡ್ ಏನು ತೀರ್ಮಾನ ತಗೊಂಡು ಅದೆಲ್ಲ ನಾವು ಬದ್ಧ.